ಇವತ್ತು ಭಾನುವಾರದ ಮಿನಿ ವ್ಲಾಗ್ನ ಹಾಕ್ತಾ ಇದ್ದೀನಿ. ಸೊ ಭಾನುವಾರ ಆಗಿರೋದ್ರಿಂದ ಮನೆಯಲ್ಲಿ ಎಲ್ಲರೂ ಕೂಡ ಸ್ವಲ್ಪ ಲೇಟಾಗಿ ಎದ್ದೇಳ್ತಾರೆ. ಹಾಗೆ ತಿಂಡಿನೂ ಕೂಡ ಲೇಟಾಗಿ ಮಾಡಿದ್ರೆ ನಡೆಯುತ್ತೆ ಅಂತ ಹೇಳಿ ಹೊರಗಡೆ ತುಂಬ ಅಂದರೆ ತುಂಬಾ ಗಾಳಿ ಬೀಸಿ ಇವಾಗ ಎಲೆಗಳೆಲ್ಲ ಉದುರೋ ಟೈಮ್ ಅಲ್ವಾ, ಅದನ್ನೆಲ್ಲನೂ ಕೂಡ ಕ್ಲೀನ್ ಮಾಡೋಣ ಅಂತ ಹೇಳಿ ಹೊರಗಡೆ ಮೊದಲು ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಚಪಾತಿ ಮಾಡೋಣ ಅಂತ ಹೇಳಿ ಹಿಟ್ಟನ್ನು ಬೆಳಗ್ಗೆನೇ ಮಿದ್ದಿಟ್ಟಿದ್ದೆ. ಸೊ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಚಟ್ನಿ ಮಾಡಿಕೊಂಡು ಇವಾಗ ಚಪಾತಿನ ಮಾಡ್ಕೊತಾ ಇದ್ದೀನಿ. ಸೊ ಇದಾದಮೇಲೆ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದಿತ್ತು. ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಕೂಡ ಹ್ಯಾಂಡ್ ವರ್ಕನ್ನು ಮಾಡಿ ಮುಗಿಸ್ಕೊಂಡಿದ್ದೆ. ನನ್ನ ಒಂದು ಬ್ಲೌಸ್ ತಾನೇ ಇದು ವರ್ಕ್ ಮಾಡ್ಕೊತಾ ಇರೋದು. ಹಾಗೆಯೇ ಸ್ಲೀವ್ಗೆ ತುಂಬ ಸಿಂಪಲಾಗಿ ಸಾಕಾಗಿತ್ತು, ಯಾಕಂದರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ನಾಟ್ ವರ್ಕೆ ನಾನು ಡಿಸೈನ್ನ ಮಾಡ್ಕೊಂಡಿರೋದು. ಸೊ ಸ್ಲೀವ್ಗೂ ಕೂಡ ಅದೇ ರೀತಿ ಸಿಂಪಲಾಗಿ ಬುಟಾಸ್ ಹಾಕೊಳ್ಳೋಣ ಅಂತ ಹೇಳಿ ಈ ಥರ ನಾಟ್ ವರ್ಕಿಂದ ಮಾಡ್ಕೊತಾ ಇದ್ದೀನಿ. ಸೊ ಫೈನಲಾಗಿ ಈ ರೀತಿ ಬುಟಾಸ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ಟಿಚ್ ಮಾಡಿದ್ಮೇಲೆ ನಾನು ನಿಮಗೆ ಶೇರ್ ಮಾಡ್ಕೊತೀನಿ. ಸೊ ಅದಾಗ್ತಿದ್ದ ಹಾಗೆಯೇ ಇನ್ನು ಅಡುಗೆ ಮನೆಯಲ್ಲಿ ಇದ್ದಂಥ ರ್ಯಾಕರ್ಸ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೆ. ಸೊ ಸ್ಟವ್ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಾದ ನಂತರ ಮನೇನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ, ಇವಾಗ ತುಂಬ ಗಾಳಿ ಬೀಸುತ್ತೆ, ತುಂಬ ಧೂಳಾಗ್ತಾ ಇರುತ್ತೆ ಮನೆಯೇ ಅಲ್ವಾ. ಸೊ ಹಾಗಾಗಿ ಅವಾಗವಾಗ ಮನೇನ ಕ್ಲೀನ್ ಮಾಡಿಕೊಂಡು ಮನೆ ಬಾಗಿಲನ್ನು ಕೂಡ ನಾವು ತೊಳ್ಕೊತಾ ಇದ್ದರೆ ಸೊ ಮನೆ ಒಳಗಡೆ ನೀಟಾಗಿರುತ್ತೆ. ಹಾಗಾಗಿ ಬಾಗಿಲನ್ನು ಕೂಡ ತೊಳ್ಕೊಂಡೆ. ಇವಾಗ ದೀಪ ಹಚ್ಚುವಂಥದ್ದು ಏನೂ ಇಲ್ಲ, ನಮ್ಮದು ಸೂತಕ ಇದ್ದಿದ್ದರಿಂದ ನಮ್ಮ ರಿಲೇಟಿವ್ಸ್ ಎಲ್ಲ ತೀರ್ಕೊಂಡಿದ್ರು. ಹಾಗಾಗಿ ನಾವು ದೀಪ ಏನೂ ಹಚ್ಚೋಂಗಿರಲಿಲ್ಲ. ಆದರೂ ಕೂಡ ಮನೆ ಹತ್ರ ಧೂಳೆಲ್ಲ ತುಂಬಾ ಬರ್ತಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಈ ಟೈಮ್ನಲ್ಲೇ ಮಾವನ ರೂಮ್ನು ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಡೀಪಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತಿನ ಒಂದು ಮಿನಿ ಬ್ಲಾಗ್ ಇದಾಗಿತ್ತು.